ನಾನು 15ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳಿಗ್ಗೆ 10 ಗಂಟೆಗೆ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆಯನ್ನು ಮಾಡಿ ಮೂರ್ತಿಗೆ, ಅಲ್ಲಿಂದ ಮೆರವಣಿಗೆಯಲ್ಲಿ ಮಧ್ಯ ಆ ಊರಿನ ಮಧ್ಯದಿಂದ ಹೊರಟು ನಾವು ಅವತ್ತು ಮೆರವಣಿಗೆ ಮೂಲಕ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋಗ್ತೇನೆ. ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಮತ್ತು ನಮ್ಮ ರಾಜ್ಯದ ಪ್ರಮುಖ ನಾಯಕರು, ನಮ್ಮ ಪಾರ್ಲಿಮೆಂಟ್ ಬೋರ್ಡ್ ಸದಸ್ಯರಾದಂತಹ ಶ್ರೀ ಯಡಿಯೂರಪ್ಪನವರು ಅದರಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಕೆಲವು ಮುಖಂಡರು ಭಾಗವಹಿಸಲಿದ್ದಾರೆ. ಅದರ ವಿವರವನ್ನ, ಯಾಕಂದ್ರೆ ಆಲ್ ಆಫ್ ಎ ಸಡನ್ ನೀವು ಕರೆದ್ರೆ ಇವತ್ತು ಈ ಮಧ್ಯಾಹ್ನ ತನಕ ಎಲ್ಲ ಫೈನಲ್ ಆಗ್ತದೆ. ಅವೆಲ್ಲ ಮಾಹಿತಿಯನ್ನ ನಿಮ್ಗೆ ನಾನು ಬಹುತೇಕವಾಗಿ ನಾಳಿನ ತನಕ ಒದಗಿಸ್ತೇನೆ. ನಾನು ಸ್ಟಾರ್ ಕ್ಯಾಂಪೇನರ್ ಇದ್ದೀನಿ, ನನ್ನನ್ನು ಕಾಂಗ್ರೆಸ್ ಪಕ್ಷ ಸರಿಯಾಗಿ ಉಪಯೋಗಿಸ್ಕೊಳ್ತಿಲ್ಲ, ಎಲ್ಲವನ್ನೂ ಪೆನ್ ಡ್ರೈವ್ ದಲ್ಲಿ ಇಟ್ಟಿದ್ದೀನಿ. ನಾನು ಯಾವಾಗ ಹೊರಗೆ ಹಾಕ್ತೀನಿ, ಸ್ವಪಕ್ಷದ ವಿರುದ್ಧವೇ ಪೆನ್ ಡ್ರೈವ್ ಬಾಂಬ್ ಹಾಕಿಲ್ಲ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನೀವು ಎಲ್ಲ ಕೇಳಿದ್ದೀರಿ, ಕಾಂಗ್ರೆಸ್ ಪಾರ್ಟಿ ಒಳಗೆ ಎಲ್ಲವೂ ಸರಿ ಇಲ್ಲ. ಬೇಸಿಕಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮಧ್ಯೆ ತೀವ್ರವಾದಂತಹ ಭಿನ್ನಾಭಿಪ್ರಾಯ ಇದೆ. ಇದ್ರ ಜೊತೆಗೆ ಇವ್ರಿಗೆ ಯಾರು ಪ್ರವೋಕ್ ಮಾಡಿದ್ದಾರೆ ಗೊತ್ತಿಲ್ಲ, ಅಥವಾ ಇವ್ರನ್ನ ಯಾರನ್ನ ದೂರ ಇಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅವರು ಆಗಾಗ ತಮ್ಮ ಸಿಟ್ಟನ್ನು ಹೊರಗೆ ಹಾಕ್ತಿರ್ತಾರೆ. ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಇಡೀ ದೇಶಾದ್ಯಂತ ನೋಡ್ರಿ, ಕಾಕಾ ಕಾಲೇಲ್ಕರ್ ಕಮಿಟಿಯಿಂದ ಹಿಡಿದುಕೊಂಡು OBC ಆಯೋಗಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡುವಂತಹದ್ದನ್ನ ಹಿಡ್ಕೊಂಡು 27% ರಿಸರ್ವೇಷನ್ OBCಗಳಿಗೆ ಕೊಡೋದು ಹಿಡ್ಕೊಂಡು ಎಲ್ಲದಕ್ಕೂ ವಿರೋಧ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. ಕಾಂಗ್ರೆಸ್ ಪಾರ್ಟಿಯ ಸಹಜ ಸ್ವಭಾವದಲ್ಲಿ ಒಂದೇ ಪರಿವಾರ, ಯಾರು ಅಧಿಕಾರದಲ್ಲಿರ್ತಾರೆ ಅವ್ರಿಗೆ ಎಲ್ಲವೂ ಅನ್ನುವಂಥದ್ದು ಒಂದು ನೀತಿ ಇದೆ. ಅದರ ಪ್ರಕಾರ ಅದಾಗಿದೆ. ಆದರೆ ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ನೋಡಿ. ಇದರಲ್ಲ ಮೊದಲು ಇರ್ತದ, ನೀನ್ ಯಾಕೋ ಚೇಂಜ್ ಮಾಡ್ರಿ, ಏನಾಗ ನೋಡಿ ಸರಿ ಮಾಡಿಸ್ತೀವಿ. ಗೊತ್ತಿಲ್ಲ ನನಗೆ, ನಾನು ಈಗ ನಿಮ್ ಮುಂದೆ ನೋಡ್ತಾ ಇದ್ದೇನೆ, ನೋಡಿ ಸರಿ ಮಾಡಿಸ್ತೀವಿ. ನೋಡಿ ಸರಿ ಮಾಡ್ತೀವಿ ಅಂತ ಹೇಳಿದ್ವಿ, ಇದಕ್ಕಿಂತ ಜಾಸ್ತಿ ನಂದು ಏನು ಹೇಳೋದಿಲ್ಲ. ಈಗ ಏನ್ ಮೋದಿಗೆ ಪ್ರಚಾರಕ್ಕೆ ನೆಕ್ಸ್ಟ್ ಪ್ರಚಾರ ಸ್ಟಾರ್ಟ್ ಆಗ್ತದೆ, ಮೋದಿ ಅಥವಾ ಯಾರ ನಾಯಕರು ಇಲ್ಲ, ಇನ್ನು ಬರೋರು ಇದ್ದಾರೆ. ಯಾವ್ದಂತ ಈಗ ಮೊದಲನೇ ಹಂತದ ಮುಗಿದ ನಂತರ ನಾವು ಈಗೇನೋ ಕರ್ನಾಟಕದ ಮೊದಲನೇ ಹಂತದ ಮುಗಿದ ನಂತರ ಜಾಸ್ತಿ ನಮ್ಮ ಕಡೆ ಬರ್ತಾರೆ. ಅದರಲ್ಲಿ ಅಟ್ಲೀಸ್ಟ್ ಮೊದಲನೇ ಹಂತದಾರೆ ಮುಗಿಬೇಕು. 19ನೇ ತಾರೀಕು ಮೊದಲನೇ ಹಂತದ ಮುಗೀತದೆ. ಅದಾದ ನಂತರ 26ನೇ ತಾರೀಕು 2ನೇ ಹಂತ, ನಮ್ದು 3ನೇ ಹಂತದಲ್ಲಿದೆ. 3ನೇ ಹಂತದಲ್ಲಿ ಯಾರು ಬರಬೇಕು ಯಾರಿಲ್ಲ ಇನ್ನೂ ಪ್ಲಾನಿಂಗ್ ಆಗ್ತಾ ಇದೆ. ಇದನ್ನ 2-3 ಡೇಸ್ ನಿಮ್ಗೆಲ್ಲವೂ ಗಮನಕ್ಕೆ ನಾನು ತರ್ತೇನೆ. ಲಿಂಗಾಲೇಶ್ವರ ಸ್ವಾಮಿಗಳ ಬಗ್ಗೆ ನಾ ಯಾವ್ದು ಉತ್ತರ ಕೊಡೋದಿಲ್ಲ. ನೀವು ಆ ಪ್ರಶ್ನೆ ಅಲ್ಲಲ್ಲ, ಅದಕ್ಕೆ ಅವ್ರೇನು ಹೇಳಿದ್ದಾರೆ ಅದು ಅವ್ರು ಮಾಡ್ತಾರೆ, ಅವ್ರು ಮಾಡ್ಲಿ. ಆದ್ರೆ ನಾನು ಅದಕ್ಕೆ ಸಂಬಂಧಿಸಿದಂತೆ ಯಾವುದೂ ಪ್ರಶ್ನೆಗೆ ಉತ್ತರ ಕೊಡಲ್ಲ. ನೀವು ಬೇರೆ ಪ್ರಶ್ನೆ ನನಗೆ ಗೊತ್ತಿಲ್ರಿ, ನಾನು ಅದ್ರ ಬಗ್ಗೆ ಉತ್ತರ ಹೇಳಲ್ಲ. I don't want to reply on that. ಬೇರೆ ಪ್ರಶ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರ, ಮೋದಿ ಅವರು ಪ್ರಧಾನಮಂತ್ರಿ ಅಲ್ಲ ಪ್ರಚಾರ ಮಂತ್ರಿಗಳು. ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಬಹಳ ಸ್ಪಷ್ಟವಾಗಿ, ನಿಮ್ ಕಾಂಗ್ರೆಸ್, ನಿಮ್ ತಂದೆಯವರ ಅಧ್ಯಕ್ಷತೆ ಒಳಗೆ ನಿಮ್ ಕಾಂಗ್ರೆಸ್ಸಿನ ಪರಿಸ್ಥಿತಿ ನೋಡ್ರಿ. ಮೊನ್ನೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಹೆಂಗ್ ಅವಲತ್ಕೊಂಡಾರ ಅದೆಲ್ಲ ಬಂದಿದೆ. ಕಾಂಗ್ರೆಸ್ಸಿನ ಪರಿಸ್ಥಿತಿಯಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೇಳ್ಕೊಂಡಿದ್ದಾರೆ. ನಿಮ್ ತಂದೆಯವ್ರದ ಸ್ಥಿತಿ ಹಿಂಗದ, ನೀವು ಬೇರೆ ಪಾರ್ಟಿ ಬಗ್ಗೆ ಏನ್ ಮಾತಾಡ್ತೀರಿ? ಮತ್ತು ನಿಮ್ಮ ಜಾಗವನ್ನ ದೇಶದಲ್ಲಿ ಜನ ನಿಮಗೆ ತೋರಿಸಿದ್ದಾರೆ. ನೀವು ಈಗ ಇಡೀ ದೇಶದಲ್ಲಿ ನಿಮ್ಮ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಇವತ್ತು ಆಲ್ಮೋಸ್ಟ್ ಫೈನಲ್ ಲೆಕ್ಕ 230 ಸೀಟ್ ನಿಂತಿರಿ ನೀವು. ಸರ್ಕಾರ ರಚಿಸ್ಲಿಕ್ಕೆ 272 ಸೀಟ್ ಬೇಕು.
ನಿಮ್ಮ ಸ್ಥಿತಿ ಹಿಂಗಾಗಿದೆ. ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಿದರೆ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಚಾರ ಆಗ್ತದೆ ಅಂತನ್ನುವ ತೆವಲಿಗಾಗಿ ಮಾತನಾಡ್ತಾ ಇದ್ದಾರೆ ಅವರು, ಅಷ್ಟೇ, ಬೇರೆ ಇನ್ನೇನಿಲ್ಲ. ಆ ಒಂದು ಚಟಕ್ಕಾಗಿ ಮಾತನಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಏನು ಅಂತ ದೇಶದ ಜನ ಗುರುತಿಸ್ತಾರೆ. ಈ ದೇಶದೊಳಗೆ ಮೊದಲನೇ ಬಾರಿಗೆ ನಾನ್ ಕಾಂಗ್ರೆಸ್ ಏತರ ಒಂದು ಪಾರ್ಟಿ ಪೂರ್ತಿ ಮೆಜಾರಿಟಿಲಿ ಅಧಿಕಾರಕ್ಕೆ ಬಂತು. ಅದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಒಂದು ಸರ್ತೆ ಬಂತು, ಎರಡನೇ ಸರ್ತೆ ಬರಲ್ಲ ಅಂತ ಅಂದ್ಕೊಂಡು ಭಾಳ ಕಾನ್ಫಿಡೆನ್ಸ್ನಿಂದ ಸೂಟ್ ಹೊಲಿಸ್ಕೊಂಡು ಕೂತಿದ್ರು ರಾಹುಲ್ ಗಾಂಧಿ ಅವ್ರನ್ನ ಲಾಂಚ್ ಮಾಡಬೇಕಂತ. ಆದರೆ ಎರಡನೇ ಸರ್ತೆ ಅದಕ್ಕಿಂತ ಹೆಚ್ಚಿನ ಮೆಜಾರಿಟಿಯಲ್ಲೇ ಬಂತು. ಈಗ ಮೂರನೇ ಸರ್ತೆ ಅದಕ್ಕಿಂತ ಹೆಚ್ಚಿನ ಮೆಜಾರಿಟಿಯಲ್ಲಿ ಬರ್ತೀವಿ ನಾವು. ಈಗ ಲಾಸ್ಟ್ ಟೈಮ್ 303 ಬಂದಿದ್ವಿ, ಈ ಸರ್ತೆ 370 ಮಿನಿಮಮ್ ಬರ್ತೀವಿ ನಾವು. ಎಷ್ಟು ಸರ್ತೆ ರಾಹುಲ್ ಗಾಂಧಿ ಅವ್ರನ್ನ ಲಾಂಚ್ ಮಾಡ್ಲಿಕ್ಕೆ ಹೋಗ್ಯಾರ, 8 ಸರ್ತೆ ಫೇಲ್ ಆಗ್ಯದ. ಹೊಸ ಬಟ್ಟೆ ಹಾಕಿ ಪ್ರತಿ ಸರ್ತೆ ಲಾಂಚ್ ಮಾಡ್ತಾರೆ. ದಟ್ ಲಾಂಚ್ ಪ್ರತಿ ಸರ್ತೆ ಫೇಲ್ ಆಗ್ತಾ ಇದೆ. ಪ್ರಾಡಕ್ಟ ಸರಿ ಇಲ್ದಾಗ 2 ಸರ್ತೆ ಲಾಂಚ್ ಮಾಡಿದ್ರೆ ಏನಾಗುದಿಲ್ಲ. ಅಂಡ್ ದಿ ಪ್ರಾಡಕ್ಟ್ ಇಟ್ ಸೆಲ್ಫ್ ಇದು ಡಿಫೆಕ್ಟಿವ್. ಹಾಗಾಗಿ ಅವರು ತಮ್ಮ ಪಕ್ಷ ನೋಡ್ಕೊಳ್ಳಿ. ಅನಗತ್ಯವಾಗಿ ಪ್ರಧಾನಮಂತ್ರಿಗಳು ಮಾತಾಡೋದು ಅವರು ಬಿಟ್ಟರೆ ಅವ್ರ ಹಿತದೃಷ್ಟಿಯಿಂದ ಬಹಳ ಒಳ್ಳೆಯದು. ನಿನ್ನೆ ಭಾಗ್ಯಲಕ್ಷ್ಮಿ ಮಾತಾಡ್ಬೇಕಾದ್ರೆ ತಾವು ಮನೆಯಲ್ಲಿ ಮಗು ಹುಟ್ಟಿದ್ರು ಕೂಡ 2,000 ರೂಪಾಯಿ ಅಂತ ಹೇಳಿದ್ರಿ. ಅದು ಸ್ವಲ್ಪ ಜನ ವಿರೋಧ ವ್ಯಕ್ತಪಡಿಸಿದ್ರು. ಪ್ರಹ್ಲಾದ್ ಜೋಶಿ ಪ್ರಬುದ್ಧ ರಾಜಕಾರಣಿ ಈ ರೀತಿ ಮಾತಾಡಬಹುದು. ನಾ ಏನ್ ಹೇಳೇನೆ, ನಾ ಹೇಳಿದ್ದೆ ನಾ ಬರೋಬ್ಬರಿನೇ ಹೇಳೇನೆ. ಅಂದ್ರೆ ಎಲ್ಲದಕ್ಕೂ ನಮ್ದು 2,000 ರೂಪಾಯಿ ಕಾರಣ ಅಂತ ಅಂತಾರ ಅವ್ರು ಅಂತ ಹೇಳೇನಿ ನಾನು. ನಾವ್ ಹಂಗೆ ಹೇಳಿಲ್ಲಲ್ಲ. ಹೇಳಿದಾಗ ನೀವು ಹೇಳ್ರಿ, ಈಗ ಯಾಕೆ ಹೇಳ್ತೀರಿ? ಅಲ್ಲ, ಅದು ನೋಡ್ರಿ, ದಿನ ಬೆಳಿಗ್ಗೆ ಮೋದಿ ಬೈಯೋದೊಂದು ಚಟ ಅನ್ನೋದ್ರಾಗ ನನ್ಗೇನು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಸಹಜವಾಗಿ ನಾ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್, ನಾ ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ ಹೇಳಿ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಪ್ರಾಡಕ್ಟ್ ಆಯ್ತು ರೀ. ಏನು ಅನ್ಯಾಯ ಆಗ್ಯದ ನೋಡಿ ಮಾತುಕತೆ ಮಾಡಿ ಸರಿಪಡಿಸೋಣ. ಅಲ್ಲ, ಅವ್ರೇನ್ ಹೇಳಿದ್ದಾರೆ ನನ್ಗೆ ಗೊತ್ತಿಲ್ಲ. ನಾನು ಅವ್ರು ಕೇಳಿ ನಿಮ್ಗೆ ವಾಪಸ್ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.